ಎಲ್ಲ ಏರ್ಪಾಟ್ಗಳು ಮುಗ್ದಂಗೆ ಅಲ್ವಾ? ಎವ್ರಿಥಿಂಗ್ ಇಸ್ ಓಕೆ ಅಪ್ಪ. ಪ್ರೀ ವೆಡ್ಡಿಂಗ್ ಶೂಟು ಸಿನಿಮಾ ಶೂಟಿಂಗ್ ಹಾಗೆ ಸೂಪರ್ ಆಗಿರ್ಬೇಕು. ನಡೀರಿ ನಡೀರಿ. ನಾಳೆ ನನ್ನ ಮಗನ್ ಕರ್ಕೊಂಡು ಬರ್ತೀನಿ. ವೇದವತಿಯವರ 2ನೇ ಮಗನ ಜೊತೆ ಮದುವೆ ಆಗ್ದಿರೋ ಹಾಗೆ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಹಾಯ್ ನಿಹಾರಿಕಾ. ಹಾಯ್. ಅರೇಂಜ್ಮೆಂಟ್ಸ್ ಹೇಗಿದೆ ಕೃಷ್ಣ? ಸಖತ್ತಾಗಿದೆ ಅಣ್ಣ. ಈಗಷ್ಟೇ ಬಾಬಾ ಹೇಳ್ದಾಗೆ ಸಿನಿಮಾ ಸೆಟ್ ತರ ಇದೆ. ಈ ಪ್ರೀ ವೆಡ್ಡಿಂಗ್ ಶೂಟು ನನ್ನ ಮದುವೆಯಲ್ಲಿ ಇರಲಿಲ್ಲ. ಇದ್ದಿದ್ರೆ ನಾನು ವಸಂತ ಎಷ್ಟು ಚೆನ್ನಾಗಿ ಮಾಡಿಸ್ಕೋತಿದ್ವೋ. ಇನ್ನೊಂದ್ ಜನ್ಮದಲ್ಲಿ ಬೇರೆಯವಳ ಜೊತೆ ಮಾಡಿಸ್ಕೋಬಹುದು ಬಿಡು. ನಿನ್ನ ರೆಡಿ ಮಾಡೋದಕ್ಕೆ ಯಾರೋ ಬರ್ತಾರೆ ಅಂತ ಹೇಳಿದ್ಯಲ್ಲಮ್ಮ? ಅಲ್ಲಿ ಬಂದಿದ್ದಾರೆ ನೋಡಿ ಅತ್ತೆ, ನನ್ನ ಫ್ರೆಂಡ್ಸ್. ನಮಸ್ತೆ ಮೇಡಮ್. ನಮಸ್ತೆ. ನೋಡಿ, ನಿಹಾರಿಕನ ಚೆನ್ನಾಗಿ ರೆಡಿ ಮಾಡಿ. ಸರಿ ಮೇಡಮ್. ಇಲ್ಲೋಡಪ್ಪ ಮೇಡಮ್, ನನ್ ಸೊಸೆ ಆಗೋಳು. ನನ್ ಮಗನ್ ಫೋಟೋ ಚೆನ್ನಾಗಿ ಬರ್ಬೇಕು, ವಿಡಿಯೋ ಕೂಡ ಚೆನ್ನಾಗಿ ಬರ್ಬೇಕು. ಓಕೆ ಮೇಡಮ್. ವಿಡಿಯೋ ಮೇಲೆ ಒಂದು ಬ್ಯಾಕ್ ಗ್ರೌಂಡ್ ಸಾಂಗ್ ಹಾಕ್ಬಿಟ್ಬಿಟ್ರೆ ಹೀರೋ ಹೀರೋಯಿನ್ ಆಗಿರ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಲೈಕ್ಸು ಮಿಲಿಯನ್ಸ್ ದಾಟ್ ಹೋಗ್ಬೇಕು. ಶೂರ್ ಸರ್, ಸೂಪರ್ ಆಗಿ ಮಾಡೋಣ. ಇಬ್ರು ತುಂಬಾ ಪಾಪ್ಯುಲರ್ ಆಗ್ಬೇಕು ಅಂತ ಆಸೆ ಪಡ್ತಿದ್ಯಾ, ಅಷ್ಟೇ ಅಲ್ವಾ ಅಣ್ಣ? ಅಷ್ಟೇ ಅಮ್ಮ. ಆಗ್ಬಿಡ್ತಾರೆ, ತುಂಬಾ ಪಾಪ್ಯುಲರ್ ಆಗ್ತಾರೆ. ಇನ್ನು ನೀನ್ ಹೋಗಮ್ಮ. ಹಾ, ಕೃಷ್ಣನ್ ಕೂಡ ರೆಡಿ ಮಾಡಿ ಕರ್ಕೊಂಡ್ ಬನ್ನಿ. ಬಾ ಕೃಷ್ಣ ಬಾ. ಬಾಬಾ ನಡಿ. ನಡಿ. ಅವನಿ, ಈ ಗೆಟಪ್ ಅಲ್ಲಿ ಹೇಗಿದ್ದೀನಿ? ತುಂಬಾ ಚೆನ್ನಾಗಿದ್ಯಾ. ಈ ಅಂದಕ್ಕೆ ತಕ್ಕ ಹಾಗೆ ಅಂದವಾದ ಮನ್ಸು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಂದಾಗಿಂದ ನೋಡ್ತಾ ಇದ್ದೀನಿ, ನಿನ್ ದೇಹ ಮಾತ್ರ ಎಲ್ಲಿದೆ, ಆದ್ರೆ ನಿನ್ ಮನಸ್ಸು ಬೇರೆ ಎಲ್ಲೋ ಇದೆಯಲ್ಲ. ಹೌದು, ನನ್ನ ಮನಸ್ಸು ತುಂಬಾನೇ ಯೋಚನೆ ಮಾಡ್ತಿದೆ. ಎಲ್ಲದಕ್ಕಿಂತ ವೇಗವಾಗಿರೋದು ಯಾವುದು ಅಂದ್ರೆ ಮನಸ್ಸು. ಅದು ಓಡ್ತಾನೆ ಇರುತ್ತಲ್ವಾ ಅಂತ ನಾವು ಕೂಡ ಅದ್ರ ಹಿಂದೆ ಯಾವಾಗ್ಲೂ ಓಡಬಾರ್ದು. ಮನಸ್ಸಿಗೆ ಲಗಾಮ್ ಹಾಕ್ಬೇಕು, ಇಲ್ಲ ಅಂದ್ರೆ ಬಿದ್ದು ಹೋಗ್ತೀವಿ. ನನ್ನ ಮನ್ಸು ಯಾವಾಗ್ಲೂ ನನ್ನ ಅಧೀನದಲ್ಲೇ ಇರತ್ತೆ ನಿಹಾರಿಕಾ. ನಿನ್ ಮನ್ಸಿಗೇನೆ ಅವಸರನೂ ಜಾಸ್ತಿ, ಆಸೆನೂ ಜಾಸ್ತಿ, ಮೋಸ ಜಾಸ್ತಿ, ಸ್ವಾರ್ಥನೂ ಜಾಸ್ತಿ. ಈ ಸಮಯದಲ್ಲಿ ನೀನು ಉಪನ್ಯಾಸ ಕೇಳೋ ಮನ್ಸು ನನಗಿಲ್ಲ. ಆದ್ರೆ ಒಂದ್ ಮಾತು ಕೇಳ್ತೀನಿ, ಹೇಳು. ಕೇಳು. ಯಾವುದೋ ಒಂದು ರೀತಿನಲ್ಲಿ ಈ ಪ್ರೀ ವೆಡ್ಡಿಂಗ್ ಶೂಟ್ ಅಟ್ಟರ್ ಫ್ಲಾಪ್ ಆಗಬೇಕು ಅಂತ ನೀನು ಟ್ರೈ ಮಾಡ್ತಿದ್ಯಾ ಅಲ್ವಾ? ನೀನು ಯಾವುದೇ ರೀತಿ ಪ್ರಯತ್ನ ಪಟ್ಟರೂ ಕೂಡ ನೀನು ಯಾವುದನ್ನು ನಿಲ್ಸೋದಕ್ಕಾಗಲ್ಲ. ಹತ್ರನೇ ಇದ್ದು ನಮ್ಮ ನಿಶ್ಚಿತಾರ್ಥನ ಹೇಗೆ ನಡೆಯೋ ಹಾಗೆ ಮಾಡಿದ್ಯೋ, ನಮ್ಮ ಮದ್ವೆನೂ ಕೂಡ ನೀನೇ ನಿಂತು ನಡೆಸ್ತೀಯ. ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇರೋ ಮಾತ್ರಕ್ಕೇನೆ ಮದ್ವೆ ನಡೆದೋಗತ್ತಾ ಹೇಳು? ಅದಕ್ಕೆ ಅಂತ ಇನ್ನೂ ಸಮಯ ಇದೆಯಲ್ಲ. ಸಮಯ ಹತ್ರ ಬರ್ತಿದೆ ಅಲ್ವಾ ಅವನಿ? ಕೊನೆ ನಿಮಿಷದಲ್ಲಿ ನನಗೆ ಸಹಾಯ ಆಗತ್ತೆ ಅಂತ ನಿನಗೆ ಮೊದಲೇ ಹೇಳಿದ್ದೀನಿ. ಅದಕ್ಕೆ ಕೊನೆ ನಿಮಿಷದವರೆಗೂ ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ. ನೀನು ಏನು ಮಾಡಕ್ಕಾಗಲ್ಲ. ಇವತ್ತು ನಿಜ ಬ್ಲಾಸ್ಟ್ ಆಗೋದ್ರಲ್ಲಿದೆ ನಿಹಾರಿಕಾ.
ನಿಹಾರಿಕಾ ಬೇಕು, ನನಗೆ ನಿಹಾರಿಕಾ ಬೇಕು. ಸ್ವಲ್ಪ ಹೊತ್ತಲ್ಲಿ ನಾವು ನಿಹಾರಿಕಾ ಹತ್ರನೇ ಹೋಗ್ತೀವಿ. ಅವಳ ವೆಡ್ಡಿಂಗ್ ಅಲ್ಲ, ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಡಿಬಾರ್ದು. ನೀನು ಹೀಗಾಗೋದಕ್ಕೆ ಕಾರಣ ಆಗಿರೋಳಿಗೆ ಇವತ್ತು ಸರಿಯಾದ ಬುದ್ಧಿ ಕಲಿಸ್ಬೇಕು. ಅವನಿ, ನಮ್ಮ ಬಾಸ್ ಹೊರಟಿದ್ದಾರಾ? ಹೊರಟಿದ್ದಾರೆ. ಇನ್ನೊಂದು ಅರ್ಧ ಗಂಟೆಲಿ ಇಲ್ಲಿರ್ತಾರೆ. ಈ ಪ್ರೀ ವೆಡ್ಡಿಂಗ್ ಶೂಟ್ ಲೈಫ್ ಲಾಂಗು ಮೆಮೊರಿಯಬಲ್ ಆಗಿರಬೇಕು ಅಂತ ನಿಹಾರಿಕಾ ಕನಸು ಕಾಣ್ತಿದ್ದಾಳೆ. ಖಂಡಿತವಾಗ್ಲೂ ಒಂದು ಬ್ಯಾಡ್ ಮೆಮೊರಿಯಾಗಿ ಉಳಿದು ಹೋಗುತ್ತೆ. ಇನ್ನೊಂದೇನು ಅಂದರೆ ಇವತ್ತು ಅಪ್ಪ ಅಮ್ಮ ತುಂಬ ಡಿಸ್ಟರ್ಬ್ ಆಗ್ತಾರೆ. ಮೋಸ ಹೋಗೋದಕ್ಕಿಂತ ಒಂದ್ 4 ದಿನ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನಮ್ ಹೀರೋ ರೆಡಿ. ಬಾಬಾ ನೀನು ಹಾಗೆ ಹೇಳ್ಬೇಡ ಬಾಬಾ, ನಂಗೆ ನಾಚಿಕೆ ಆಗುತ್ತೆ. ನಿನಗೇನು ಕಡಿಮೆ ಬಮ್ಮ ಇದ? ಮಾಸ್ ಹೀರೋ ಆಗಿದ್ಯಾ? ನಿನ್ನ ನಿಹಾರಿಕಾನ್ ಹಾಕೊಂಡು ಬೇರೆ ಭಾಷೆಲಿ ಸಿನಿಮಾ ತೆಗೆದು ಕನ್ನಡದಲ್ಲಿ ರಿಲೀಸ್ ಮಾಡಿದ್ರೆ ಸಿನಿಮಾ ದೊಡ್ಡ ಹಿಟ್ಟು. ಅಷ್ಟೇ ಅಂತೀಯಾ? ಅಷ್ಟೇ. ಅಷ್ಟು ಧೈರ್ಯ ಮಾಡೋ ಪ್ರೊಡ್ಯೂಸರ್ಸ್ ಕೂಡ ಇರ್ತಾರೆ ಅಂತ್ಯಾ? ಅತ್ತೆ ಮಾವನೇ ಪ್ರೊಡ್ಯೂಸರ್ಸು. ಇಲ್ಲಿ ಹೀರೋಯಿನ್ ಕೂಡ ರೆಡಿ. ಇದೊಂದು ಪೋಸ್ಟರ್ ಸಾಕು, ಜನರು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ಗೋಸ್ಕರ ಹೊಡೆದಾಡ್ಕೋತಾರೆ. ನೀವು ಕೂಡ ಸರ್, ನೀವಿಬ್ರು ಸ್ವಲ್ಪ ಮುಂದೆ ಬನ್ನಿ. ಇನ್ನು ಈ ಕಡೆ ಇಬ್ರು ಆಪೋಸಿಟ್ ನಿಂತ್ಕೊಂಡು ಒಂದು ಪೋಸ್ ಕೊಡಿ. ಅಪ್ಪ ಆರ್ಗನೈಸರ್. ಸರ್. ಹಗ್ಗು ಮತ್ತೆ ಕಿಸ್ಸು ಮಾಡಿಸ್ಬೇಡ ಕಣಯ್ಯ, ನಿಮ್ಗೆ ಕೈ ಮುಗಿತೀನಿ. ಮೊದಲೇ ನಮ್ದು ಶಿಸ್ತಿನ ಫ್ಯಾಮಿಲಿ. ಕೃಷ್ಣ, ನೀನು ನಿಹಾರಿಕಾನ ಮೊದಲನೇ ನೋಟದಲ್ಲೇ ನೋಡಿ ಇಷ್ಟಪಟ್ಟೆ ಅಂತ ಹೇಳ್ದೆ ಅಲ್ವಾ? ನಮ್ಮೆಲ್ಲಾರ ಮುಂದೆ ನಿಹಾರಿಕಾಗೆ ಲವ್ ಪ್ರಪೋಸ್ ಮಾಡು. ನಿಮ್ ಎಲ್ಲರ ಮುಂದೆ ಅಂದ್ರೆ ಸ್ವಲ್ಪ ನಾಚಿಕೆ ಆಗುತ್ತೆ. ಅದಕ್ಕೆ ಲೇ, ಎಲ್ಲ ನಾವೇ ಅಲ್ವೇನೋ? ಹೊರಗ್ನವ್ರು ಯಾರಿದ್ದಾರೆ ಹೇಳು? ಕೃಷ್ಣ, ಈ ತರ ದಿನಗಳು ಮತ್ತೆ ಮತ್ತೆ ಬರಲ್ಲ. ನಾಚಿಕೆ ಪಟ್ಕೋಬೇಡ. ಕೃಷ್ಣ, ನೀನ್ ಸ್ಟಾರ್ಟ್ ಮಾಡಪ್ಪ. ಸರಿ, ನಿಮ್ಮೆಲ್ಲರಿಗೋಸ್ಕರ. ನಿಹಾರಿಕಾ, ಓ ನಿಹಾರಿಕಾ, ಮೊದಲ ನೋಟದಲ್ಲೇ ನನ್ನ ಮನ್ಸನ್ನ ದೋಚ್ಬಿಟ್ಟೆ. ತೂ ಮೇರಾ ದಿಲ್ ಕಾ ಧಡ್ಕನ್, तू मेरी जान, मैंने तुमको प्यार किया, मेरा बस्ती को छोड़ दिया.
ನೀನ್ ಹೇಳೋದಾದ್ರೆ ನಿಂಗೋಸ್ಕರ ಬೆಂಗಳೂರಲ್ಲಿ ತಾಜ್ ಮಹಲ್ ಕಟ್ಸ್ಬಿಡ್ತೀನಿ. ಟ್ಯಾಂಕ್ ಬದಲಾಗಿ ನಿನ್ ವಿಗ್ರಹ ಕಟ್ಟಿಸ್ತೀನಿ. ಐ ಲವ್ ಯು ಸೋ ಮಚ್. ಐ ಟು ಲವ್ ಯು ಕೃಷ್ಣ. ಐ ಲವ್ ಯು ಟು ಹೇಳ್ಬಿಟ್ಟು ಆಹಾಹಾಹಾ, ನನಗಂತೂ ಸರಿಯಾಗಿ ಅರ್ಥ ಆಗ್ಲಿಲ್ಲ, ಆದ್ರೆ ಅಬಬಬಬಬಬ ಸೂಪರ್ ಆಗಿತ್ತು. ಚಪ್ಪಾಳೆ ಚಪ್ಪಾಳೆ. ಫೋಟೋಗೋಸ್ಕರನಾ? ಐ ಲವ್ ಯು. ನಿನ್ ಸಂತೋಷ, ನಿನ್ ಸಂಭ್ರಮ ಇನ್ ಸ್ವಲ್ಪ ಹೊತ್ತೆ ಬಂಗಾರ. ಇವತ್ತು ನಿನ್ ಗುಟ್ಟು ರಟ್ಟಾಗತ್ತೆ. ನನಗೆ ನಿಹಾರಿಕಾ ಬೇಕು. ಪ್ರೀತಿ ಹೆಸರಲ್ಲಿ ತನ್ನ ಅಗತ್ಯನ ತೀರಿಸ್ಕೊಂಡು ನಿನಗೆ ಮೋಸ ಮಾಡಿ ನೀನು ಮೆಂಟಲ್ ಆಗಿ ಡಿಸ್ಟರ್ಬ್ ಆಗೋದಕ್ಕೆ ಕಾರಣವಾಗಿರೋ ಆ ನಿಹಾರಿಕಾ ಈ ದಿನ ಖಂಡಿತ ಬೆಲೆ ತೆರಬೇಕು. ಹಾಗೆ ಮಾಡ್ತೀನಿ. ಅರೆಸ್ಟ್ ಆಗಿ ಜೈಲಿಗೆ ಹೋಗ್ಬೇಕು ಅವಳು. ಇಲ್ಲಿ ಇವಾಗ ಸಾಕು, ಆ ಬ್ಲಾಕಿಗೆ ಹೋಗೋಣ. ಇನ್ಯಾರಾದರೂ ಫೋಟೋ ತಗೋಬೇಕು ಅಂತಿದ್ದೀರಾ? ನಾನು ನಮ್ಮ ಯಜಮಾನ್ರು ತಗೊಂತೀವಿ. ಬಾ ಬಾವಾ. ಬಾವಾ, ನಾವು ಎಲ್ಲರೂ ಮುಂದೆ ಮದುವೆ ಮಾಡ್ಕೊಳ್ಳಿಲ್ಲ. ನಮಗ ಅದೃಷ್ಟನೇ ಸಿಗ್ಲಿಲ್ಲ. ಇಲ್ಲ ಅಂದಿದ್ರೆ ನಮಗೂ ಕೂಡ ಹೀಗೆ ನಡೀತಾ ಇತ್ತು. ಹೋಗ್ಲಿ ಬಿಡು, ಈಗ ಕೂಡ ಲೇಟ್ ಆಗಲಿಲ್ಲ. ಇದನ್ನೇ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಅನ್ಕೊಳ್ಳೋಣ. ಇದನ್ನ ಪ್ರೀ ವೆಡ್ಡಿಂಗ್ ಅನ್ನಲ್ಲ, ಆಫ್ಟರ್ ವೆಡ್ಡಿಂಗ್ ಅಂತಾರೆ. ಏನೋ ಒಂದು ಬಿಡು ಅಣ್ಣ, ನಮ್ಮ ಸಂತೋಷಕ್ಕೋಸ್ಕರ. ಮುದುಕಿಗೆ ಆರತಿ ಮಾಡ್ದಂಗೆ ಈಗಿದೆಲ್ಲ ಬೇಕಾ? ನೀನು ಅಣ್ಣ ತಗೊಂಡ್ರೆ ಹಾಗೆ ಅನ್ಕೊಂತಾರೆ ಅದಕ್ಕೆ. ನಾವು ಯೂತ್ ಅಲ್ವಾ, ಹಾಗೆಲ್ಲ ಅನ್ಕೊಳ್ಳಲ್ಲ ಬಿಡು. ಸರಿ ಹೋಯ್ತಾ? ಹಾ, ಚೆನ್ನಾಗಿ. ಕ್ಯಾಮ್ರಾಮನ್ ಅವರೇ, ನಮ್ಮ ಪೋಸ್ ನಾವು ಕೊಡ್ತೀವಿ, ನೀವು ಕ್ಯಾಮ್ರಾ ಆನ್ ಮಾಡಿ. ಸರಿ ಮೇಡಮ್. ಬಾವಾ, ನಮ್ದು ಲವ್ ಮ್ಯಾರೇಜೇ ಅಲ್ವಾ? ಹೌದು. ನನ್ನ ಲವ್ ಮಾಡಿದಾಗ ನೀನು ಕೂಡ ಒಳ್ಳೊಳ್ಳೆ ಮಾತು, ಕವಿತೆ ಎಲ್ಲ ಹೇಳ್ತಿದ್ಯಲ್ಲ. ಇವಾಗ ಎಲ್ಲರ ಮುಂದೆ ನನಗೋಸ್ಕರ ಲವ್ ಪ್ರಪೋಸ್ ಮಾಡ್ತೀಯಾ? ಈ ಚಿಕ್ಕ ಹೃದಯದಲ್ಲಿ ಪ್ರೀತಿನ ಹುಟ್ಟಿಸೋದು ಕಷ್ಟ. ಹಾಗೇನೆ ಹುಟ್ಟಿದ ಪ್ರೀತಿಗೆ ಮರಣ ಇರೋಲ್ಲ ಅನ್ನೋದೇ ನಿಜ. ನಾನಿನ್ನ ಪ್ರೀತಿಸಿದ್ದು ದೊಡ್ಡದಲ್ಲ, ನೀನು ನನ್ನನ್ನು ಪ್ರೀತಿಸಿದ್ದು ನನ್ನ ಅದೃಷ್ಟ. ಹೃದಯ ನಂದೇ ಆಗಿದ್ರು ಅದರ ಶಬ್ದ ಮಾತ್ರ ನೀನೇ ಆಗಿರ್ತೀಯ. ಅವನಿ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ, ನೀನೇ ನನ್ನ ಲೋಕ, ನೀನೇ ನನ್ನ ಸರ್ವಸ್ವ. ನನ್ನ ಜೀವನದೊಳಗೆ ಸುಂದರವಾದ ಆರಂಭದ ಹಾಗೆ ಬಂದೆ. ಅದಕ್ಕೆ ನಿನ್ಗೋಸ್ಕರ ನಾನು ಚಿತೆ ಮೇಲಿದ್ರೂ ಕೂಡ ಎದ್ದು ಬರ್ತೀನಿ. ಲವ್ ಯು ಫಾರ್ ಎವರ್. ನಿನ್ ಪ್ರೀತಿಗೆ ಗುಲಾಮಳು ನಾನು. ಈ ಜೀವನ ನಿನಗೆ ಅಂಕಿತ. ಅಬಬಬಬಬ, ಇಬ್ರು ಸೂಪರ್ ಆಗಿ ಮಾಡಿದ್ರು. ಚಪ್ಪಾಳೆ ಚಪ್ಪಾಳೆ. ಥ್ಯಾಂಕ್ ಯು ಥ್ಯಾಂಕ್ ಯು.
ಥ್ಯಾಂಕ್ ಯು ಥ್ಯಾಂಕ್ ಯು. ಅವನಿ, ಏನಾದರೂ ಊಹಿಸ್ಕೊಂಡ್ಯಾ? ಬಾವಾ ಒಂದ್ಸಲ ಈ ಕಡೆ ಬಾ. ವಾಸ್ತವದಲ್ಲಿ ನಡೀದೇ ಇರೋದು ಊಹೆಲಾದ್ರೂ ನಡೆಯೋ ಹಾಗೆ ನಾವು ಊಹಿಸ್ಕೊಳ್ಳೋದಕ್ಕೆ ದೇವರು ಮನುಷ್ಯರಿಗೆ ಅವಕಾಶ ಕಲ್ಪಿಸಿದಾನೆ. ಅದಕ್ಕೆ ನಾವು ತುಂಬ ಸಂತೋಷ ಪಡಬೇಕು. ಏನು ಊಹಿಸ್ಕೊಂಡೆ? ನಮ್ಮಿಬ್ರಿಗೂ ಪ್ರೀ ವೆಡ್ಡಿಂಗ್ ಶೂಟ್ ನಡೆದ ಹಾಗೆ ಊಹಿಸ್ಕೊಂಡೆ. ಹೌದಾ? ಹೌದು ಬಾವಾ. ನಾವು ಫೋಟೋ ತಗೊಂಡಿದ್ದು, ನೀನು ನನಗೆ ಲವ್ ಪ್ರಪೋಸ್ ಮಾಡಿದ್ದು, ಕೈಗೆ ಮುತ್ತು ಕೊಟ್ಟಿದ್ದು, ತಪ್ಕೊಂಡಿದ್ದು ಎಲ್ಲ ಎಲ್ಲ ಎಷ್ಟು ಥ್ರಿಲ್ ಆಗಿತ್ತು ಗೊತ್ತಾ? ಹಾಗಾದ್ರೆ ಅದೆಲ್ಲ ಊಹೆಲ್ಲ ಯಾಕೆ? ನಿಜವಾಗ್ಲೂ ಮಾಡಿಬಿಡೋಣವಾ? ಹಾಂ, ಅವನಿ, ಸರ್ ನಿಮ್ಮ ಪರ್ಸನಲ್ ಫೋಟೋ ಮುಗೀತು. ಇದಕ್ಕೆ ಮುಂಚೆ ಹಾಕೊಂಡಿರೋ ಕಾಸ್ಟ್ಯೂಮ್ನೇ ಮತ್ತೆ ಹಾಕೊಂಡ್ರೆ ಫ್ಯಾಮಿಲಿ ಫೋಟೋ ತೆಗಿಬಹುದು. ಓಕೆ ಬ್ರದರು. ಇಲ್ಲಿ ನೋಡು, ಎಷ್ಟು ಡ್ರೆಸ್ ಚೇಂಜ್ ಮಾಡುವಂತೀಯೋ ಅಷ್ಟು ಡ್ರೆಸ್ ಚೇಂಜ್ ಮಾಡ್ತೀನಿ. ಫೋಟೋ ಮಾತ್ರ ಸಖತ್ತಾಗಿ ಬರಬೇಕು. ಇಲ್ಲಿ ನೋಡು, ನಮ್ಮ ಫೋಟೋಸ್ನ ಸಿಟಿ ಸೆಂಟರಲ್ಲಿ ಹೋಲ್ಡಿಂಗಲ್ಲಿ ಹಾಕ್ಸ್ತೀನಿ, ಸರಿನಾ? ಓಕೆ ಸರ್. ಸರ್ ಫಸ್ಟ್ ಜನರಲ್ ಆಗಿ ತೆಗಿಯೋಣ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯ್ತು. ಮದ್ವೆ ಕೂಡ ಯಾವುದೇ ಗಂಡಾಂತರ ಇಲ್ಲದೆ ಹೀಗೆ ನಡೆದು ಹೋಗ್ಬೇಕು. ಈ ಸಲ ಕೃಷ್ಣನ್ ಜೊತೆ ನಡೆಯೋ ನಿಹಾರಿಕಾ ಮದ್ವೆ ಎಷ್ಟೇ ಅಡಚಣೆ ಬಂದ್ರೂ ನಿಲ್ಲಲ್ಲ ವೇದ. ಅವನಿ, ಬಾಸ್ ಇನ್ನೂ ಯಾಕೆ ಬಂದಿಲ್ಲ? ಫೋಟೋ ಶೂಟ್ ಎಲ್ಲ ಆಗೋಯ್ತು, ಇನ್ನೆಲ್ಲರೂ ಹೊರಡೋಣ ಅಂತಿದ್ದಾರೆ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಇಷ್ಟೊತ್ತಿಗೆ ಬರಬೇಕಿತ್ತು ಬಾವಾ. ನಿಹಾರಿಕಾ, ನಮಸ್ತೆ ಸರ್. ಬ್ರದರು, ಯಾರೀ ಹೊಸ ಕ್ಯಾರೆಕ್ಟರು? ನಮ್ಮ ಬಾಸ್ ಅಣ್ಣ, ಚಕ್ರವರ್ತಿಯವರು. ಬ್ರದರು, ಮದ್ವೆಗೆ ತಾನೇ ಕರೆಯೋದು? ಫೋಟೋ ಶೂಟ್ಗೂ ಗೆಸ್ಟ್ ಆಗಿ ಕರೆದಿದ್ಯಾ ಹೇಗೆ? ನಾನು ಕರೆದಿಲ್ಲ ಅಣ್ಣ, ಅವರೇ ಬಂದಿದ್ದಾರೆ. ಯಾಕೆ ಅಷ್ಟೊಂದು ಸೀರಿಯಸ್ ಆಗಿದ್ದಾರೆ? ನಾವೇನೋ ಅವ್ರ ಆಸ್ತಿನ ದೋಚಿರೋ ಹಾಗೆ. ಆಫೀಸಿಗೆ ಸಂಬಂಧಿಸಿರೋ ವಿಷಯನ ಆಫೀಸಲ್ಲೇ ಮಾತಾಡಬೇಕು. ನಮ್ಮ ಪರ್ಸನಲ್ ಫಂಕ್ಷನ್ ಜಾಗಕ್ಕೆ ಇನ್ವಿಟೇಷನ್ ಇಲ್ದೇನೆ ಯಾಕೆ ಬಂದಿದ್ದೀರಾ?